ಓಂ ಶಾಂತಿ. ಬಾಬಾರವರ ಜ್ಞಾನದ ಗಂಗೆಯಲ್ಲಿ ಮೀಯಲು ಸಿದ್ಧರಿದ್ದೀರಾ? ಶಿವವಾಣಿ ಚಾನೆಲ್ನ ಇಂದಿನ ಈ ವಿಶೇಷ ಸಂಚಿಕೆಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಬಾಬಾರವರು ನಮಗಾಗಿ ನೀಡುವ ಪ್ರತಿದಿನದ ಮುರಳಿ ಕೇವಲ ಮಾತುಗಳಲ್ಲ, ಅವು ನಮ್ಮ ಜೀವನದ ದಾರಿದೀಪ. ಇಂದಿನ ದಿನನಿತ್ಯದ ಮುರಳಿ ಮಂಥನದ ಮೂಲಕ ನಾವು ಸ್ವಯಂ ಪರಿವರ್ತನೆಯ ಹಾದಿಯಲ್ಲಿ ಒಂದು ಹೆಜ್ಜೆ ಮುಂದೆ ಸಾಗೋಣ. ಬನ್ನಿ, ಇಂದಿನ ಮಧುರ ಮಹಾವಾಕ್ಯಗಳನ್ನು ಆಲಿಸೋಣ. ಒಂದು ಕಥೆ ಇದೆ. ಅಂದ್ರೆ ನಮ್ಗೆಲ್ಲರಿಗೂ ಗೊತ್ತಿರೋ ಹಾಗೆ ಕತ್ತಲೆಯಲ್ಲಿ ಕಳೆದು ಹೋಗಿರೋ ಮನುಷ್ಯರ ಕಥೆ. ಆದ್ರೆ ಇದನ್ನ ಸ್ವಲ್ಪ ಬೇರೆ ದೃಷ್ಟಿಯಿಂದ ನೋಡೋಣ ಅಲ್ವಾ? ಖಂಡಿತ. ಓಂ ಶಾಂತಿ. ಒಬ್ಬ ಬಹಳ ಅದ್ಭುತವಾದ ನಟನಿದಾನೆ ಅಂತ ಇಟ್ಕೊಳ್ಳೋಣ. ಆತ ವೇದಿಕೆ ಮೇಲೆ ನಾಟಕ ಮಾಡ್ತಾ ಇದ್ದಾನೆ. ಆದ್ರೆ ಸಮಸ್ಯೆ ಏನಂದ್ರೆ ಆ ಪಾತ್ರದಲ್ಲಿ ಅವನು ಎಷ್ಟು ಮುಳುಗಿ ಹೋಗಿದಾನೆ ಅಂದ್ರೆ ತಾನೊಬ್ಬ ನಟ ಅನ್ನೋದನ್ನೇ ಸಂಪೂರ್ಣವಾಗಿ ಮರೆತು ಬಿಟ್ಟಿದ್ದಾನೆ. ಓ, ಅಂದ್ರೆ ಆ ಪಾತ್ರವೇ ತಾನು ಅಂತ ನಂಬಿಬಿಟ್ಟಿದ್ದಾನೆ. ಹೌದು. ಆ ವೇದಿಕೆ ಮೇಲಿನ ಕಷ್ಟ ನಷ್ಟಗಳೇ ತನ್ನ ನಿಜವಾದ ಜೀವನ ಅಂತ ನಂಬಿ ಅಳ್ತಾ ಇದ್ದಾನೆ. ಕಣ್ಣು ತೆರೆದಿದ್ರೂ ನೈಜ ಸ್ವರೂಪದ ಅರಿವಿಲ್ಲದೆ ಅವನು ಅಂಧನಾಗಿದ್ದಾನೆ. ಇಂದಿನ ಮುರಳಿಯಲ್ಲಿ ಬರೋ ನಯನಹೀನನಿಗೆ ದಾರಿ ತೋರಿಸು ಪ್ರಭು ಅನ್ನೋ ಗೀತೆ ಆ ಭೌತಿಕ ಕುರುಡುತನದ ಬಗ್ಗೆ ಹೇಳ್ತಿಲ್ಲ. ಬದಲಾಗಿ ನಾವು ನಮ್ಮ ಮೂಲ ಅಸ್ತಿತ್ವ ಮರೆತು ಈ ದೇಹಭಾನದ ಕತ್ತಲೆಯಲ್ಲಿ ಹೇಗೆ ಕಳೆದು ಹೋಗಿದೀವಿ ಅಂತ ಹೇಳುತ್ತೆ. ನಿಜ. ಈ ಹೋಲಿಕೆ ಬಹಳ ನಿಖರವಾಗಿದೆ. ನಾವೆಲ್ಲರೂ ಲೌಕಿಕ ಜಗತ್ತಿನಲ್ಲಿ ಆ ನಟನಂತೆಯೇ ಆಗಿದ್ದೀವಿ ಅಲ್ವಾ? ಖಂಡಿತ. ನಮ್ಮ ಸುತ್ತ ಭೌತಿಕ ಸಂಪತ್ತು, ಸಂಬಂಧಗಳು ಇರಬಹುದು. ಆದ್ರೆ ನಾನು ಯಾರು ಅನ್ನೋ ಮೂಲ ಅರಿವಿಲ್ಲದೆ ಒಳಗೆ ಕತ್ತಲೆ ಇದೆ. ಈ ಅಜ್ಞಾನದ ಕತ್ತಲೆಯಿಂದ ನಮ್ಮನ್ನು ಎಚ್ಚರಿಸೋಕೆ ಆ ಪರಮಪಿತನ ಮಾರ್ಗದರ್ಶನ ಬೇಕು. ಇಂದಿನ ಜ್ಞಾನ ಮಂಥನದ ಉದ್ದೇಶ ಕೂಡ ಅದೇ ಆಗಿದೆ. ಅದೇ. ಹಾಗಾದ್ರೆ ಆ ಅಂಧಕಾರದಿಂದ ನಮ್ಮನ್ನ ಯಾರು ಹೊರತರ್ತಾರೆ? ಈ ಪ್ರಶ್ನೆಗೆ ಶಿವಬಾಬಾ ಅತ್ಯಂತ ಸ್ಪಷ್ಟವಾದ ಉತ್ತರ ಕೊಟ್ಟಿದ್ದಾರೆ. ಮಧುರ ಮಕ್ಕಳೇ, ಸುಖ ಶಾಂತಿಯ ವರದಾನವು ಒಬ್ಬ ತಂದೆಯಿಂದಲೇ ಸಿಗುತ್ತದೆ, ಯಾವುದೇ ದೇಹಧಾರಿಯಿಂದಲ್ಲ. ತಂದೆಯೋ ನಿಮಗೆ ಮುಕ್ತಿ, ಜೀವನ್ಮುಕ್ತಿಯ ಮಾರ್ಗ ತೋರಿಸಲು ಬಂದಿದ್ದಾನೆ. ಸುಖ ಮತ್ತು ಶಾಂತಿ. ಇದನ್ನ ಕೇಳಿದಾಗ ಮನುಷ್ಯರು ಸುಖ ಶಾಂತಿಗಾಗಿ ಭೌತಿಕ ಗುರುಗಳನ್ನ ಹುಡುಕ್ತಾರೆ ಅಲ್ವಾ? ಆದ್ರೆ ಬಾಬಾ ಅವರು ಯಾವುದೇ ದೇಹಧಾರಿಯಿಂದ ಇದು ಸಾಧ್ಯವಿಲ್ಲ ಅಂತ ಇಷ್ಟು ಸ್ಪಷ್ಟವಾಗಿ ಯಾಕೆ ಹೇಳಿದ್ದಾರೆ? ಇದರ ಹಿಂದಿನ ತರ್ಕ ಬಹಳ ಸ್ಪಷ್ಟವಾಗಿದೆ. ಲೌಕಿಕ ಜಗತ್ತಿನಲ್ಲಿ ಮನುಷ್ಯರು ಸ್ವಲ್ಪ ಸಾಂತ್ವನ ಕೊಡಬಹುದು. ಆದರೆ ಅವರೆಲ್ಲರೂ ಸ್ವತಃ ದೇಹಧಾರಿಗಳು, ಕರ್ಮಬಂಧನದಲ್ಲಿ ಸಿಲುಕಿರೋರು. ಈಗ ಸ್ವತಃ ಬಂಧನದಲ್ಲಿರೋ ವ್ಯಕ್ತಿ ಇನ್ನೊಬ್ಬರನ್ನ ಶಾಶ್ವತವಾಗಿ ಮುಕ್ತ ಮಾಡೋಕೆ ಹೇಗೆ ಸಾಧ್ಯ ಅಲ್ವಾ? ಹೌದು, ಅದು ಸಾಧ್ಯನೇ ಇಲ್ಲ. ಮುಕ್ತಿ ಮತ್ತು ಜೀವನ್ಮುಕ್ತಿ ಅಂದ್ರೆ ಆತ್ಮನನ್ನ ಅದರ ಮೂಲ ಕರ್ಮಾತೀತ ಸ್ಥಿತಿಗೆ ಕೊಂಡೊಯ್ಯೋದು. ಇದು ಶಾರೀರಿಕ ವ್ಯಕ್ತಿಯಿಂದ ಆಗಲ್ಲ. ಯಾಕಂದ್ರೆ ಅವರಿಗೆ ಆತ್ಮದ ಆ ಸತೋಪ್ರಧಾನ ಸ್ಥಿತಿಯ ಅನುಭವವೇ ಇರಲ್ಲ. ಆ ಸುಖಶಾಂತಿಯ ವರದಾನ ಕೇವಲ ಆ ಜನ್ಮ ಮರಣರಹಿತನಾದ ನಿರಾಕಾರ ತಂದೆಯನ್ನ ಮಾತ್ರ ಸಿಗೋಕೆ ಸಾಧ್ಯ. ಖಂಡಿತ. ಇದೇ ನಿಟ್ಟಿನಲ್ಲಿ ಬಾಬಾ ಅವರು ಇಂದು ಒಂದು ಬಹಳ ಪ್ರಮುಖ ಪ್ರಶ್ನೆ ಕೇಳಿದ್ದಾರೆ. ಪ್ರಶ್ನೆ ಏನಂದ್ರೆ, ತಂದೆಯ ಜೊತೆಯಲ್ಲಿ ಹೋಗುವ ಮತ್ತು ಸತ್ಯಯುಗದ ಆದಿಯಲ್ಲಿ ಬರುವ ಪುರುಷಾರ್ಥವೇನಾಗಿದೆ? ಅದಕ್ಕೆ ಉತ್ತರವಾಗಿ ಬಾಬಾ ಹೇಳ್ತಾರೆ, ತಂದೆಯ ಜೊತೆ ಹೋಗಬೇಕೆಂದ್ರೆ ಪೂರ್ಣ ಪವಿತ್ರರಾಗಬೇಕಾಗಿದೆ. ಸತ್ಯಯುಗದ ಆದಿಯಲ್ಲಿ ಬರಲು ಎಲ್ಲಾ ಸಂಘಗಳನ್ನು ಬಿಟ್ಟು ಒಬ್ಬ ತಂದೆಯ ನೆನಪಿನಲ್ಲಿ ಇರಬೇಕಾಗಿದೆ. ಅವಶ್ಯವಾಗಿ ಆತ್ಮಾಭಿಮಾನಿಗಳಾಗಬೇಕಾಗಿದೆ. ಹೌದು. ಇಲ್ಲಿ ಅನ್ಯ ಎಲ್ಲಾ ಸಂಘಗಳನ್ನು ಬಿಡುವುದು ಅನ್ನೋ ಷರತ್ತು ಸ್ವಲ್ಪ ಕಠಿಣ ಅನ್ಸಲ್ವಾ? ನಾವೆಲ್ಲರೂ ಯಾವುದೋ ಒಂದು ಸಂಬಂಧಕ್ಕೋ ವಸ್ತುಗೋ ಅಂಟ್ಕೊಂಡಿರ್ತೀವಿ. ಕೇವಲ ಹೆಚ್ಚಾಗಿ ಒಳ್ಳೆಯವರಾಗಿದ್ರೆ ಸಾಲ್ದ? ಪೂರ್ಣ ಪವಿತ್ರರ್ ಆಗೋದ್ರ ಹಿಂದಿನ ಆ ಆಧ್ಯಾತ್ಮಿಕ ತರ್ಕ ಏನು? ಇದೊಂದು ಅದ್ಭುತವಾದ ಪ್ರಶ್ನೆ. ಹೆಚ್ಚಾಗಿ ಒಳ್ಳೆಯವರಾಗಿರೋದು ಲೌಕಿಕ ಜಗತ್ತಿಗೆ ಸಾಕು. ಆದ್ರೆ ತಂದೆಯ ಜೊತೆ ಪರಮಧಾಮಕ್ಕೆ ಹೋಗೋಕೆ ಸಂಪೂರ್ಣ ಪವಿತ್ರತೆಯೇ ಬೇಕು. ಇದನ್ನ ಒಂದು ರಾಕೆಟ್ ಉಡಾವಣೆಗೆ ಹೋಲಿಸಬಹುದು. ರಾಕೆಟ್ ಉಡಾವಣೆ? ಹೌದು. ರಾಕೆಟ್ಟು ಬಾಹ್ಯಾಕಾಶಕ್ಕೆ ಹೋಗ್ಬೇಕಾದ್ರೆ ಭೂಮಿಯ ಗುರುತ್ವಾಕರ್ಷಣೆಯನ್ನ ಪೂರ್ತಿಯಾಗಿ ಭೇದಿಸ್ಬೇಕ್ತಾನೆ. ಸಣ್ಣ ನೂಲಿನಷ್ಟು ಸಂಪರ್ಕ ಇದ್ರೂ ಅದು ಹಿಂದಕ್ಕೆ ಎಳೆಯಲ್ಪಡುತ್ತೆ. ಓಹೋ, ಹೌದಲ್ವಾ? ಸ್ವಲ್ಪ ಸೆಳೆತ ಇದ್ರೂ ಕೆಳಗೆ ಬಿದ್ದುಬಿಡುತ್ತೆ. ನಿಖರವಾಗಿ. ಅನ್ಯ ಸಂಘಗಳು ಅಥವಾ ದೇಹದ ಮೇಲಿನ ವ್ಯಾಮೋಹ ಆತ್ಮವನ್ನ ಈ ಜಗತ್ತಿಗೆ ಅಂಟಿಸೋ ಗುರುತ್ವಾಕರ್ಷಣೆ ಇದ್ದಾಗೆ. ಇದೇ ನಿಜವಾದ ವೈರಾಗ್ಯ. ವೈರಾಗ್ಯ ಅಂದ್ರೆ ಎಲ್ಲೋ ಕಾಡಿಗೆ ಹೋಗೋದಲ್ಲ. ಬದಲಾಗಿ ನಮ್ಮ ಬುದ್ಧಿಯ ಸಂಪರ್ಕವನ್ನ ಈ ನಶ್ವರ ಜಗತ್ತಿನ ಆಕರ್ಷಣೆಗಳಿಂದ ಕತ್ತರಿಸಿ ಕೇವಲ ಆ ನಿರಾಕಾರ ತಂದೆಗೆ ಜೋಡಿಸೋದು.
ಅಂದ್ರೆ ಬುದ್ಧಿಯ ಮಟ್ಟದ ಸನ್ಯಾಸ. ಸರಿ, ಆ ಆತ್ಮಾಭಿಮಾನಿ ಸ್ಥಿತಿ ಇಲ್ದೆ ಆತ್ಮ ತನ್ನ ಮೂಲ ಮನೆಗೆ ಹಾರೋಕೆ ಸಾಧ್ಯನೇ ಇಲ್ಲ. ಈ ಆತ್ಮಾಭಿಮಾನಿ ಸ್ಥಿತಿಗೆ ಬರಲು ನಮಗೆ ಇಬ್ಬರು ತಂದೆಯರ ರಹಸ್ಯವನ್ನ ಶಿವಬಾಬಾ ಬಿಡಿಸಿ ಹೇಳ್ತಾರೆ. ಲೌಕಿಕ ತಂದೆ ಶರೀರಕ್ಕೆ ಜನ್ಮ ಕೊಟ್ರೆ, ಪಾರಲೌಕಿಕ ತಂದೆ ಆತ್ಮಗಳ ತಂದೆ. ಆದ್ರೆ ಬಾಬಾ ಅವರು ಈ ಇಬ್ಬರು ತಂದೆಯರ ವ್ಯತ್ಯಾಸವನ್ನ ಪದೇ ಪದೇ ಯಾಕೆ ನೆನಪಿಸ್ತಾರೆ? ನಾವೆಲ್ಲರೂ ಆತ್ಮರು, ಪರಸ್ಪರ ಸಹೋದರರು ಅನ್ನೋ ಅರಿವು ನಮಗೆ ಸಹಜವಾಗಿ ಯಾಕೆ ಬರ್ತಿಲ್ಲ? ಯಾಕಂದ್ರೆ ನಾವು ಅಷ್ಟು ಆಳವಾದ ವಿಸ್ಮೃತಿಗೆ ಅಂದ್ರೆ ಮರೆವಿಗೆ ಜಾರಿದ್ದೀವಿ. ಪ್ರತಿ ಜನ್ಮದಲ್ಲೂ ಹೊಸ ಶರೀರ, ಹೊಸ ತಂದೆ, ಹೊಸ ಹೆಸರು, ಈ ಭೌತಿಕ ಗುರುತುಗಳನ್ನೇ ನಾವು ನಮ್ಮ ಅಸ್ತಿತ್ವ ಅಂತ ನಂಬಿಬಿಟ್ಟಿದ್ದೀವಿ. ನಿಜ. ಶರೀರದ ಹೆಸರು ಬದಲಾಗುತ್ತೆ, ಆದ್ರೆ ಚೈತನ್ಯಶೀಲ ಆತ್ಮದ ಹೆಸರು ಶಾಶ್ವತ. ಆ ಎಲ್ಲಾ ಆತ್ಮಗಳ ತಂದೆ ಒಬ್ರೇ ಆಗಿದ್ದಾರೆ. ಲೌಕಿಕ ತಂದೆಯನ್ನ ನಾವು ಯಾರೂ ಪರಮಪಿತ ಅಂತ ಕರೆಯಲ್ಲ ಅಲ್ವಾ? ಅದೇ ಕರೆಯಲ್ಲ. ಭಕ್ತಿಯಲ್ಲಿ ಕಷ್ಟ ಬಂದಾಗ ನಾವು ಅಪ್ರಜ್ಞಾಪೂರ್ವಕವಾಗಿ ರಕ್ಷಿಸು ಪ್ರಭು ಅಂತ ಕರೆಯೋದು ಆ ಒಬ್ಬ ನಿರಾಕಾರ ತಂದೆಯನ್ನೇ. ಈ ಸತ್ಯ ಅರ್ಥವಾದಾಗ ಈ ಲೌಕಿಕ ಜಗತ್ತಿನ ಜಾತಿ, ಧರ್ಮ, ಭೇದಭಾವ ಎಲ್ಲವೂ ಬುಡಸಹಿತ ಕಳಚಿ ಬೀಳುತ್ತೆ. ಖಂಡಿತ. ಆದ್ರೆ ಇಲ್ಲಿ ಇನ್ನೊಂದು ಗಹನವಾದ ವಿಷಯ ಬರ್ತದೆ. ನಿರಾಕಾರನಾದ ಪರಮಾತ್ಮನಿಗೆ ಭೌತಿಕ ಶರೀರವಿಲ್ಲ. ಆತನು ಜ್ಞಾನ ಕೊಡಕ್ಕೆ ಒಂದು ಸಾಕಾರ ಶರೀರದ ಆಧಾರ ತಗೋಬೇಕಾಗತ್ತೆ ಅಂತ ಬಾಬಾ ಹೇಳ್ತಾರೆ. ಅದಕ್ಕಾಗಿಯೇ ಸಾಧಾರಣ ವೃದ್ಧನ ಶರೀರದಲ್ಲಿ ಅಂದ್ರೆ ಬ್ರಹ್ಮತಂದೆಯಲ್ಲಿ ಪ್ರವೇಶ ಮಾಡ್ತಾರೆ. ಹೌದು. ಆದ್ರೆ ಪರಮಾತ್ಮನಿಗೆ ಒಂದು ದೊಡ್ಡ ರಾಜನ ಅಥವಾ ಪ್ರಭಾವಶಾಲಿ ವ್ಯಕ್ತಿಯ ಶರೀರದಲ್ಲಿ ಬರೋಕೆ ಆಗ್ತಿತ್ತಲ್ವಾ? ಸಾಧಾರಣ ಶರೀರವನ್ನೇ ಯಾಕೆ ಆರಿಸ್ಕೊಂಡ್ರು ಅನ್ನೋ ಪ್ರಶ್ನೆ ಬರ್ಬೋದು. ಇದರ ಹಿಂದಿನ ಸೂಕ್ಷ್ಮತೆ ಬಹಳ ಆಳವಾಗಿದೆ. ಒಂದು ವೇಳೆ ಪರಮಾತ್ಮ ರಾಜನ ಅಥವಾ ಅತಿ ಶ್ರೀಮಂತನ ಶರೀರದಲ್ಲಿ ಬಂದಿದ್ರೆ ಮನುಷ್ಯರು ಆತನ ಬಳಿ ಜ್ಞಾನಕ್ಕಾಗಿ ಬರ್ತಿರ್ಲಿಲ್ಲ, ಬದಲಾಗಿ ಆ ಭೌತಿಕ ಸಂಪತ್ತು ಅಥವಾ ಅಧಿಕಾರಕ್ಕಾಗಿ ಬರ್ತಾ ಇದ್ರು. ಓಹೋ, ಹೌದಲ್ವಾ? ಜ್ಞಾನಕ್ಕಿಂತ ಅವರ ಆಕರ್ಷಣೆ ಭೌತಿಕತೆಯ ಮೇಲೆ ಇರ್ತಿತ್ತು. ಖಂಡಿತ. ಅಲ್ಲಿ ನಿಷ್ಕಾಮ ಪ್ರೇಮ ಇರ್ತಿರ್ಲಿಲ್ಲ. ಪರಮಾತ್ಮ ಬರೋದೆ ಪತಿತರನ್ನ ಪಾವನ ಮಾಡೋಕೆ. 84 ಜನ್ಮಗಳ ಚಕ್ರದ ಅಂತಿಮದಲ್ಲಿ ಸಂಪೂರ್ಣ ಅನುಭವಿಯಾದ ಸಾಧಾರಣ ಶರೀರವನ್ನೇ ಆತ ಆರಿಸ್ಕೊಳ್ತಾನೆ. ಇದು ಮನುಷ್ಯರ ಅಹಂಕಾರವನ್ನ ಮುರಿಯೋ ಪ್ರಕ್ರಿಯೆ ಕೂಡ ಹೌದು. ಸರಿ ಸರಿ. ಯಾರು ಬುದ್ಧಿಯಿಂದ ಈ ಗುಪ್ತ ರಹಸ್ಯವನ್ನ ಅರ್ಥ ಮಾಡ್ಕೊಳ್ತಾರೋ ಅವರು ಮಾತ್ರ ಜ್ಞಾನದ ಮೂರನೇ ನೇತ್ರ ಅಂದ್ರೆ ಆ ದಿವ್ಯಚಕ್ಷು ಪಡೆಯೋಕೆ ಸಾಧ್ಯ. ಈ ದಿವ್ಯಚಕ್ಷು ಇಲ್ಲದಿರೋದಕ್ಕೆ ಅಲ್ವಾ ಮನುಷ್ಯರು ಇಷ್ಟೊಂದು ದಾರಿ ತಪ್ಪಿರೋದು? ಉದಾಹರಣೆಗೆ ಬಾಬಾ ಅವರು ರಾವಣನ ಬಗ್ಗೆ ಒಂದು ಬಹಳ ಕಟುವಾದ ವಾಸ್ತವವನ್ನ ಹೇಳ್ತಾರೆ. ಲೌಕಿಕದಲ್ಲಿ ನಾವು ಪ್ರತಿ ವರ್ಷ ರಾವಣನ ದೊಡ್ಡ ಪ್ರತಿಮೆ ಮಾಡಿ ಸುಡ್ತೀವಿ. ಅದೊಂದು ಹಬ್ಬ. ಹೌದು. ಆದ್ರೆ ಆ 10 ತಲೆಗಳ ರಾವಣ ಯಾರು ಅಂತಾನೆ ಯಾರಿಗೂ ಗೊತ್ತಿಲ್ಲ. ನಾವು ಕಾಗದದ ರಾವಣನನ್ನ ಸುಡ್ತೀವಿ, ಆದ್ರೆ ನಿಜವಾದ ರಾವಣ ನಮ್ಮೊಳಗೆ ಇದ್ದಾನೆ ಅನ್ನೋದು ಎಷ್ಟೊಂದು ವಿಪರ್ಯಾಸ ಅಲ್ವಾ? ನಿಜ. ಇದು ಮನುಷ್ಯಕುಲದ ಅತಿ ದೊಡ್ಡ ಅಣಕ ಅಂತಲೇ ಹೇಳ್ಬೋದು. ನಾವು ಹೊರಗೆ ಯಾವ ರಾವಣನನ್ನ ಸುಡ್ತಾ ಇದೀವೋ ಅದೇ ರಾವಣನನ್ನ ಪ್ರತಿದಿನ ನಮ್ಮೊಳಗೆ ಪೋಷಿಸ್ತಾ ಇದೀವಿ. ಮುರಳಿಯ ಜ್ಞಾನದ ಪ್ರಕಾರ ಆ ರಾವಣ ಬೇರೆ ಯಾರೂ ಅಲ್ಲ, ಸ್ತ್ರೀ ಮತ್ತು ಪುರುಷರಲ್ಲಿರುವ ತಲಾ 5 ವಿಕಾರಗಳು. ಅಂದ್ರೆ ಕಾಮ, ಕ್ರೋಧ, ಲೋಭ, ಮೋಹ ಮತ್ತು ಅಹಂಕಾರ. ನಿಖರವಾಗಿ. ಭೌತಿಕವಾಗಿ ಎಷ್ಟೇ ಬಾರಿ ಬೊಂಬೆ ಸುಟ್ರೂ ನಮ್ಮೊಳಗಿನ ಈ ವಿಕಾರಗಳನ್ನ ಸುಡದ ಹೊರತು ಶಾಂತಿ ಸಿಗಲ್ಲ. ಈ ವಿಕಾರಗಳ ಪ್ರವೇಶದಿಂದಲೇ ಆ ಸತೋಪ್ರಧಾನವಾಗಿದ್ದ ಸ್ವರ್ಗವಾಗಿದ್ದ ಭಾರತ ಇವತ್ತು ಸಂಪೂರ್ಣವಾಗಿ ನರಕವಾಗಿ ತಮೋಪ್ರಧಾನ ಸ್ಥಿತಿಗೆ ತಲುಪಿದೆ. ಸರಿ, ನಮಗೆ ರಾವಣ ಅಂದ್ರೆ 5 ವಿಕಾರಗಳು ಅಂತ ಗೊತ್ತಾಯಿತು. ಆದ್ರೆ 5000 ವರ್ಷಗಳ ಹಿಂದೆ ಸತ್ಯಯುಗದಲ್ಲಿ ಸಂಪೂರ್ಣ ಪವಿತ್ರರಾಗಿದ್ದ ದೇವತಾ ಆತ್ಮಗಳ ಒಳಗೆ ಈ ವಿಕಾರಗಳು ಪ್ರವೇಶ ಮಾಡಿದ್ದು ಹೇಗೆ? ಆ ಪತನ ಹೇಗೆ ಶುರುವಾಯಿತು ಅಂತ? ಇದು ಕಾಲಚಕ್ರದ ಒಂದು ರಹಸ್ಯಮಯವಾದ ಯಾಂತ್ರಿಕತೆ. ಒಂದು ಬ್ಯಾಟರಿ ಪೂರ್ಣ ಚಾರ್ಜ್ ಆದಾಗ ಪ್ರಖರವಾಗಿ ಬೆಳಗುತ್ತಲ್ವಾ, ಅದನ್ನ ಬಳಸ್ತಾ ಹೋದಂತೆ ಶಕ್ತಿ ಕುಂದುತ್ತೆ. ಹೌದು. ಹಾಗೆ ಆತ್ಮ ಜನ್ಮಗಳನ್ನ ತಗೊಳ್ತಾ ತನ್ನ ಶಕ್ತಿಯನ್ನ ಕಳ್ಕೊಳ್ತಾ ಬರುತ್ತೆ. ಸತ್ಯಯುಗ ಮತ್ತು ತ್ರೇತಾಯುಗದಲ್ಲಿ ಆತ್ಮ ನಾನು ಆತ್ಮ ಅನ್ನೋ ಸ್ಮೃತಿಯಲ್ಲಿತ್ತು. ಆದ್ರೆ ದ್ವಾಪರಯುಗ ಶುರುವಾದಾಗ ಆತ್ಮದ ಗಮನ ತನ್ನ ಶಾಶ್ವತ ಸ್ವರೂಪದಿಂದ ತಾತ್ಕಾಲಿಕ ಶರೀರದ ಕಡೆ ವಾಲ್ತು. ಅದೇ ದೇಹಭಾನ ಅಲ್ವಾ? ಹೌದು. ಈ ದೇಹಭಾನವೇ ವಿಕಾರಗಳು ಪ್ರವೇಶ ಮಾಡೋ ಹೆಬ್ಬಾಗಳು. ಶರೀರವೇ ನಾನು ಅಂತ ನಂಬಿದ ತಕ್ಷಣ ಶರೀರದ ಆಸೆಗಳು, ಅಹಂಕಾರಗಳು ಹುಟ್ಕೊಳ್ತವೆ. ಈ ಸಣ್ಣ ಸ್ಮೃತಿಯ ಬದಲಾವಣೆಯೇ ಆತ್ಮವನ್ನ
ಪೂರ್ಣ ಸತೋಪ್ರಧಾನ ಸ್ಥಿತಿಯಿಂದ ತಮೋಪ್ರಧಾನ ಸ್ಥಿತಿಗೆ ತಳ್ಳಿದ್ದು. ಈ ಪತನದಲ್ಲಿ ಬಾಬಾ ಅವರು ಕಾಮಕಟಾರಿಯ ಅಂದ್ರೆ ಕಾಮವೆಂಬ ಕತ್ತಿಯ ಪಾತ್ರವನ್ನು ವಿಶೇಷವಾಗಿ ಎಚ್ಚರಿಸಿದ್ದಾರೆ. ಈ ಕಟಾರಿ ಆತ್ಮವನ್ನು ಇಷ್ಟು ಗಾಯಗೊಳಿಸಿದೆ ಅಂದ್ರೆ ಸಂಪೂರ್ಣ ಅಹಿಂಸಾತ್ಮಕ ದೇವತೆಗಳನ್ನ ಶೂದ್ರವರ್ಣಕ್ಕೆ ತಳ್ಳಿದೆ. ಅಂದು ಒಂದೇ ಒಂದು ಆದಿ ಸನಾತನ ದೇವಿ ದೇವತಾ ಧರ್ಮ ಇತ್ತು. ಈಗ ಅನೇಕ ಧರ್ಮಗಳಿವೆ, ಸಂಘರ್ಷಗಳಿವೆ. ನಿಜ. ನಮ್ಮ ಅಸ್ತಿತ್ವವನ್ನ ನಾವೇ ಮರೆತು ಹಿಂದೂ ಅನ್ನೋ ಹೆಸರಿಟ್ಕೊಂಡ್ವಿ ಅನ್ನೋ ಐತಿಹಾಸಿಕ ಸತ್ಯವನ್ನ ಅರಗಿಸ್ಕೊಳ್ಳೋದು ಸ್ವಲ್ಪ ಕಷ್ಟ ಆಗ್ಬೋದು. ಆದರೆ ವಾಸ್ತವಿಕವಾಗಿ ಹಿಂದೂ ಅನ್ನೋದು ಯಾವುದೇ ಮೂಲಧರ್ಮವಲ್ಲ. ಆ ದೇವಿ ದೇವತಾ ಧರ್ಮದವರೇ ವಿಕಾರಗಳಿಗೆ ಬಲಿಯಾದಾಗ, ತಮ್ಮ ಸಂಪೂರ್ಣ ಪವಿತ್ರತೆಯನ್ನ ಕಳ್ಕೊಂಡಾಗ ತಮ್ಮನ್ನ ತಾವು ದೇವತೆಗಳು ಅಂತ ಕರ್ಕೊಳ್ಳಕ್ಕೆ ನಾಚಿಕೆಪಟ್ರು. ಓ, ಅಂದ್ರೆ ಅಪರಾಧಿ ಪ್ರಜ್ಞೆಯಿಂದ? ಹೌದು. ಆ ಅಪರಾಧಿ ಪ್ರಜ್ಞೆಯಿಂದ ತಮ್ಮ ನೈಜ ಅಸ್ತಿತ್ವ ಮರೆಮಾಚೋಕೆ ಹುಟ್ಕೊಂಡ ಹೆಸರೇ ಹಿಂದೂ. ರಾವಣನ ರಾಜ್ಯದಲ್ಲಿ ಆತ್ಮ ತನ್ನ ನಿಜವಾದ ಪರಂಪರೆಯನ್ನು ಎಷ್ಟರ ಮಟ್ಟಿಗೆ ಮರ್ತಿದೆ ಅನ್ನೋದಕ್ಕೆ ಇದೊಂದು ಜ್ವಲಂತ ಉದಾಹರಣೆ. ಯಾರು 84 ಜನ್ಮಗಳ ಚಕ್ರದಲ್ಲಿ ಮೊಟ್ಟಮೊದಲು ಬರ್ತಾರೋ ಅವರೇ ಪೂರ್ವವಾಲಿ ಕೆಳಗೆ ಇಳಿಲೇಬೇಕು ಅನ್ನೋದು ಸೃಷ್ಟಿ ನಾಟಕದ ನಿಯಮ. ಈ ಪತನದ ಅಪರಾಧಿ ಪ್ರಜ್ಞೆಯಿಂದ ತಪ್ಪಿಸ್ಕೊಳ್ಳಕ್ಕೆ ಮನುಷ್ಯರು ಇನ್ನೊಂದು ದೊಡ್ಡ ಭ್ರಮೆ ಸೃಷ್ಟಿ ಮಾಡಿದ್ರು. ಅದೇ ಸರ್ವವ್ಯಾಪಿ ಅನ್ನೋ ಪರಿಕಲ್ಪನೆ. ಭಗವಂತ ಕಣಕಣದಲ್ಲಿದ್ದಾನೆ ಅಂತ ನಂಬೋಕೆ ಶುರು ಮಾಡಿದ್ರು. ಬಾಬಾ ಅವರು ಇದು ಸುಳ್ಳು ಅಂತ ಸ್ಪಷ್ಟಪಡಿಸ್ತಾರೆ. ಮನುಷ್ಯರು ಭಗವಂತನನ್ನ ಸರ್ವವ್ಯಾಪಿ ಅಂತ ಯಾಕೆ ಕರೆದ್ರು? ಇದು ಮಾನವನ ಮನೋವಿಜ್ಞಾನದ ಒಂದು ತಂತ್ರ. ನಮ್ಮಳೊಳಗಿನ ವಿಕಾರಗಳಿಗೆ, ಪಾಪಕರ್ಮಗಳಿಗೆ ಜವಾಬ್ದಾರಿ ತಗೊಳ್ಳೋ ಧೈರ್ಯ ನಮಗಿರ್ಲಿಲ್ಲ. ನನ್ನೊಳಗೂ ಭಗವಂತನಿದ್ದಾನೆ, ಆತನೇ ಎಲ್ಲವನ್ನೂ ಮಾಡಿಸ್ತಿದ್ದಾನೆ ಅಂತ ಹೇಳಿ ಮನುಷ್ಯರು ತಮ್ಮ ಕರ್ಮಗಳ ಹೊಣೆಗಾರಿಕೆಯಿಂದ ನುಣಿದುಕೊಳ್ಳಕ್ಕೆ ಪ್ರಯತ್ನಪಟ್ರು ಅಷ್ಟೇ. ನಿಖರವಾಗಿ ಭಗವಂತ ಕಣಕಣದಲ್ಲಿದ್ರೆ ಪರಶುರಾಮನಾಗಿ ಬಂದು ಜನರನ್ನ ಕೊಳ್ತಾನೆ ಅನ್ನೋ ಹಿಂಸಾತ್ಮಕ ಕಥೆಗಳು ಹೇಗೆ ಸತ್ಯ ಆಗೋಕ್ ಸಾಧ್ಯ ಅಲ್ವಾ? ಖಂಡಿತ ಸಾಧ್ಯವಿಲ್ಲ. ಪರಮಾತ್ಮ ಪರಮ ಅಹಿಂಸಾಮೂರ್ತಿ, ಕರುಣೆಯ ಸಾಗರ. ಆತನು ಸರ್ವವ್ಯಾಪಿ ಅಲ್ಲ. ಆತನು ಪರಮಧಾಮದ ನಿವಾಸಿ ಮತ್ತು ಕೇವಲ ಕಲ್ಯಾಣಕಾರಿ ತಂದೆ. ಈ ಎಲ್ಲಾ ವಿಸ್ಮೃತಿಗಳಿಂದ ಹೊರಬಂದು ಮತ್ತೆ ಪಾವನರಾಗೋಕಿರೋ ಒಂದೇ ದಾರಿ ಯೋಗಾಗ್ನಿ ಮತ್ತು ಮನ್ಮನಾಭವ ಸ್ಥಿತಿ. ಪಂಚವಿಕಾರಗಳ ದಾನ ನೀಡೋದು ಅಂದ್ರೆ ರಾವಣನ ಗ್ರಹಣವನ್ನ ಬಿಡ್ಸೋದು ಅಂತ ಶಿವಬಾಬಾ ಹೇಳ್ತಾರೆ. ಆದ್ರೆ ಲೌಕಿಕದಲ್ಲಿ ನಾವು ಹಳೇ ಬಟ್ಟೆ ದಾನ ಮಾಡುವಾಗ ಖುಷಿ ಪಡ್ತೀವಿ. ಆದ್ರೆ ನಮ್ಮ ನೆಮ್ಮದಿಯನ್ನೇ ಹಾಳು ಮಾಡೋ ಕೋಪ, ಅಹಂಕಾರದಂತಹ ವಿಕಾರಗಳನ್ನ ದಾನ ಮಾಡೋಕ್ಕೆ ಮಾತ್ರ ಹಿಂದೆ ಮುಂದೆ ನೋಡ್ತೀವಿಯಲ್ವಾ? ಇದು ನಿಜಕ್ಕೂ ಆಶ್ಚರ್ಯ. ಯಾಕಂದ್ರೆ ನಾವು ಆ ವಿಕಾರಗಳನ್ನೇ ನಮ್ಮ ವ್ಯಕ್ತಿತ್ವ ಅಂತ ತಪ್ಪಾಗಿ ನಂಬಿದ್ದೇವೆ. ನಾನು ಕೋಪಿಷ್ಟ, ಅದೇ ನನ್ನ ಸ್ವಭಾವ ಅಂತ ಸಮರ್ಥಿಸ್ಕೊಳ್ತೀವಿ. ಹೌದು, ಬಹಳ ಜನ ಹಾಗೆ ಹೇಳ್ತಾರೆ. ಪಂಚವಿಕಾರಗಳ ದಾನ ಮಾಡೋದು ಅಂದ್ರೆ ಬಾಯಲ್ಲಿ ಹೇಳೋದಲ್ಲ. ನಾನು ಎಂದೂ ವಿಕಾರಗಳಿಗೆ ವಶವಾಗುವುದಿಲ್ಲ ಅನ್ನೋ ಆಂತರಿಕ ದೃಢ ಸಂಕಲ್ಪವೇ ನಿಜವಾದ ದಾನ. ಒಮ್ಮೆ ಪರಮಾತ್ಮನಿಗೆ ದಾನ ಕೊಟ್ಮೇಲೆ ಪರಿಸ್ಥಿತಿಗಳು ಬಂದಾಗ ಅದನ್ನ ವಾಪಸ್ ತಗೋಬಾರದು. ಸರಿ. ಯಾವಾಗ ನಾವು ಮನ್ಮನಾಭಾವ ಸ್ಥಿತಿಯಲ್ಲಿ, ಅಂದ್ರೆ ಕೇವಲ ಒಬ್ಬ ತಂದೆಯ ನೆನಪಿನಲ್ಲಿರ್ತೀವೋ, ಆ ಯೋಗಾಗ್ನಿಯು ನಮ್ಮ ಜನ್ಮಜನ್ಮಾಂತರದ ಪಾಪಗಳನ್ನ ಭಸ್ಮ ಮಾಡುತ್ತೆ. ಆಗ ಮಾತ್ರ ಆತ್ಮ ರಾವಣನ ಶಾಪದಿಂದ ಮುಕ್ತವಾಗಿ 21 ಜನ್ಮಗಳ ಸ್ವರ್ಗದ ಆಸ್ತಿ ಪಡೆಯುತ್ತೆ ಅರ್ಹ ಆಗುತ್ತೆ. ಎಂಥ ಅದ್ಭುತವಾದ ಆಳವಾದ ಜ್ಞಾನಮಂಥನ. ಇದನ್ನ ನಮ್ಮೊಳಗೆ ಇಳಿಸಿಕೊಂಡ ನಂತರ ಈಗ ನಾವು ಅತ್ಯಂತ ಪವಿತ್ರವಾದ ಭಾವನೆಯೊಂದಿಗೆ ಆ ಪರಮಪಿತನ ಮಧುರವಾದ ಪ್ರೀತಿಯ ಸಂದೇಶವನ್ನ ಸ್ವೀಕರಿಸೋಣ. ಮಧುರಾತಿ ಮಧುರ. ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತಾಪಿತಾ ಬಾಬ್ದಾದರವರ ನೆನಪು, ಪ್ರೀತಿ ಹಾಗೂ ಸುಪ್ರಭಾತ. ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ. ಧಾರಣೆಗಾಗಿ ಮುಖ್ಯ ಸಾರದಲ್ಲಿ ತಿಳಿಸಿರುವ ಮೊದಲ ಅಂಶ, ತಂದೆಯು ಯಾವ ಜ್ಞಾನ ಕೊಡುತ್ತಾರೆಯೋ ಅದರ ಮೇಲೆ ಪೂರ್ಣ ಗಮನ ಕೊಟ್ಟು ಓದಬೇಕಾಗಿದೆ. ಜ್ಞಾನದ 3ನೇ ನೇತ್ರದಿಂದ ತಮ್ಮ 84 ಜನ್ಮಗಳನ್ನು ಅರಿತುಕೊಂಡು ಈಗ ಅಂತಿಮ ಜನ್ಮದಲ್ಲಿ ಪಾವನರಾಗಬೇಕಾಗಿದೆ. ಮತ್ತು 2ನೇ ಅಂಶ, ರಾವಣನ ಶಾಪದಿಂದ ಮುಕ್ತರಾಗನು ಒಬ್ಬ ತಂದೆಯ ನೆನಪಿನಲ್ಲಿರಬೇಕಾಗಿದೆ. ಪಂಚವಿಕಾರಗಳ ದಾನ ಕೊಡಬೇಕಾಗಿದೆ. ಒಬ್ಬ ತಂದೆಯ ಮತದಂತೆ ನಡೆಯಬೇಕಾಗಿದೆ. ಈ ಧಾರಣೆಗಳನ್ನ ನಮ್ಮ ದಿನಚರಿಯಲ್ಲಿ ಹೇಗೆ ಅಳವಡಿಸಿಕೊಳ್ಳೋದು? ಉದಾಹರಣೆಗೆ, ಕೆಲಸದ ಸ್ಥಳದಲ್ಲಿ ಯಾರಾದರೂ ನಮ್ಮೇಲೆ ವಿಪರೀತ ಕೋಪಗೊಂಡಾಗ ನಾವು ಪ್ರತಿಯಾಗಿ ಕೋಪಗೊಳ್ಳದೆ ಇರೋದು ಹೇಗೆ? ನಾವು ದಾನ ಮಾಡಿದ ಕೋಪವನ್ನ ವಾಪಸ್ ಪಡಿದೇ ಇರೋದು ಹೇಗೆ? ಇಲ್ಲೇ ನಮ್ಗೆ ಆ ಶ್ರೀಮತದ ಅವಶ್ಯಕತೆ ಇರೋದು. ಆ ಪರಿಸ್ಥಿತಿಯಲ್ಲಿ ನಾವು ಜ್ಞಾನದ 3ನೇ ನೇತ್ರ ಬಳಸಬೇಕು.
ಎದುರಿನ ವ್ಯಕ್ತಿ ಕೋಪಗೊಳ್ತಿದ್ದಾನೆ ಅಂದ್ರೆ ಆತ ರಾವಣನ ಅಂದ್ರೆ ವಿಕಾರಗಳ ವಶದಲ್ಲಿದ್ದಾನೆ, ಆತ ರೋಗಿ ಅಂತ ಅರ್ಥ ಮಾಡ್ಕೋಬೇಕು. ರೋಗಿ ಅಂತ ನೋಡ್ಬೇಕು. ಹೌದು. ಒಬ್ಬ ರೋಗಿ ಮೇಲೆ ನಾವು ಕೋಪ ಮಾಡ್ತೀವಾ? ಇಲ್ಲ, ಕರುಣೆ ತೋರಿಸ್ತೀವಿ. ನಾನೊಬ್ಬ ಶಾಂತ ಸ್ವರೂಪ ಆತ್ಮ, ಅವರು ಪರವಶರಾಗಿದ್ದಾರೆ ಅನ್ನೋ ಸ್ಮೃತಿಯಲ್ಲಿದ್ದಾಗ ಮಾತ್ರ ನಾವು ಕೊಟ್ಟ ಪಂಚ ವಿಕಾರಗಳ ದಾನವನ್ನ ಉಳಿಸ್ಕೊಳ್ಬಹುದು. ಇದು ಇಂದಿನ ವರದಾನದ ಅರ್ಥವನ್ನ ಮತ್ತಷ್ಟು ಸ್ಪಷ್ಟಪಡಿಸುತ್ತೆ. ಇಂದಿನ ವರದಾನ ಹೀಗಿದೆ: ಕಿರೀಟ ಹಾಗೂ ತಿಲಕವನ್ನ ಧಾರಣೆ ಮಾಡಿಕೊಂಡು ಬಾಬ್ದಾದಾರವರ ಸಹಯೋಗಿಯಾಗುವ ಹೃದಯ ಸಿಂಹಾಸನಾಧಾರಿ ಭವ. ಯಾವಾಗ ಯಾರೇ ಸಿಂಹಾಸನದ ಮೇಲೆ ಕುಳಿತುಕೊಳ್ಳುತ್ತಾರೆಂದರೆ ಅವರ ಚಿಹ್ನೆಯಾಗಿ ತಿಲಕ ಹಾಗೂ ಕಿರೀಟವಿರುತ್ತದೆ. ಹಾಗೆಯೇ ಯಾರು ಹೃದಯ ಸಿಂಹಾಸನಾಧಿಕಾರಿ ಆಗಿದ್ದಾರೆಯೋ ಅವರ ಮಸ್ತಕದಲ್ಲಿ ಸದಾ ಅವಿನಾಶಿ ಆತ್ಮನ ಸ್ಥಿತಿಯ ತಿಲಕವು ದೂರದಿಂದಲೇ ಹೊಳೆಯುತ್ತಿರುವಂತೆ ಕಂಡುಬರುತ್ತದೆ. ಸರ್ವ ಆತ್ಮರ ಕಲ್ಯಾಣದ ಶುಭ ಭಾವನೆಯು ಅವರ ಕಣ್ಣುಗಳಿಂದ ಅಥವಾ ಮುಖದಿಂದ ಕಾಣಿಸುತ್ತದೆ. ಅವರ ಪ್ರತಿ ಸಂಕಲ್ಪ, ವಚನ ಹಾಗೂ ಕರ್ಮವು ತಂದೆಯ ಸಮಾನವಾಗಿರುತ್ತದೆ. ನಲ್ಲಿ ಕಿರೀಟ ತಿಲಕ ಅಹಂಕಾರದ ಸಂಕೇತವಾಗಿರಬಹುದು, ಆದರೆ ಆಧ್ಯಾತ್ಮಿಕವಾಗಿ ಇದು ರಾಜಯೋಗದ ಅತ್ಯುನ್ನತ ಸ್ಥಿತಿ. ಅವಿನಾಶಿ ಆತ್ಮನ ಸ್ಥಿತಿಯ ತಿಲಕ ಅಂದ್ರೆ ನಾನು ಈ ಮಣ್ಣಿನ ಶರೀರವಲ್ಲ, ಭ್ರೂಕುಟಿಯ ಮಧ್ಯದಲ್ಲಿ ಹೊಳೆಯುವ ನಕ್ಷತ್ರ ಅನ್ನೋ ನಿರಂತರ ಎಚ್ಚರ. ಹೌದು. ಮತ್ತು ಸರ್ವ ಆತ್ಮರ ಕಲ್ಯಾಣದ ಕಿರೀಟ ಅಂದ್ರೆ ಪ್ರತಿಯೊಬ್ಬರ ಬಗ್ಗೆಯೂ ಅವರು ಎಷ್ಟೇ ಹಾನಿ ಮಾಡಿದರೂ ಕೇವಲ ಶುಭ ಭಾವನೆ ಹೊಂದುವುದು. ಅದು ಬಹಳ ದೊಡ್ಡ ಗುಣ ಅಲ್ವಾ? ಖಂಡಿತ. ಯಾರು ಈ ಮಾನಸಿಕ ಕಿರೀಟ ಧರಿಸ್ತಾರೋ ಅವರ ದೃಷ್ಟಿ ಮಾತ್ರವಲ್ಲ, ಅವರ ಮೌನವೂ ಇತರರಿಗೆ ಅತೀವ ಶಾಂತಿ ಕೊಡುತ್ತೆ. ಇದುವೇ ನಿಜವಾದ ರಾಜವೈಭವ. ಮತ್ತು ಈ ರಾಜವೈಭವವನ್ನ ಕಾಪಾಡ್ಕೊಳ್ಳೋಕೆ ಇಂದಿನ ಸ್ಲೋಗನ್ ನಮಗೆ ದಾರಿ ತೋರಿಸುತ್ತೆ. ಸರಳ ನೆನಪಿಗಾಗಿ ಸರಳತೆಯ ಗುಣವನ್ನ ಧಾರಣೆ ಮಾಡಿಕೊಳ್ಳಿರಿ, ಸಂಸ್ಕಾರಗಳನ್ನ ಸರಳ ಮಾಡಿಕೊಳ್ಳಿರಿ. ಸರಳತೆಗೂ ಮತ್ತು ಯೋಗ ಅಥವಾ ನೆನಪಿಗೂ ಇರೋ ನೇರ ಸಂಬಂಧ ಏನು? ಬಹಳ ನೇರವಾದ ಸಂಬಂಧ ಇದೆ. ನಮ್ಮ ಮನಸ್ಸಿನಲ್ಲಿ ಅತಿಯಾದ ಲೆಕ್ಕಾಚಾರ, ಸಂಶಯಗಳು ಅಥವಾ ನಾನೇ ಬುದ್ಧಿವಂತ ಅನ್ನೋ ಅಹಂಕಾರ ಇದ್ದಾಗ ಮನಸ್ಸು ಭಾರವಾಗುತ್ತಲ್ವಾ? ಆ ಭಾರವಾದ ಮನಸ್ಸು ಪರಮಾತ್ಮನ ಜೊತೆ ಸಂಪರ್ಕ ಮಾಡೋಕೆ ಸಾಧ್ಯವಿಲ್ಲ. ನಿಜ. ಆದರೆ ಸಣ್ಣ ಮಗುವಿನ ಹಾಗೆ ನಮ್ಮ ಸಂಕಲ್ಪಗಳಲ್ಲಿ, ಸಂಸ್ಕಾರಗಳಲ್ಲಿ ವಿಪರೀತ ಸರಳತೆ ಇದ್ದಾಗ ಆ ಪರಮಾತ್ಮನ ನೆನಪು ಅತ್ಯಂತ ಸಹಜ ಆಗ್ಬಿಡುತ್ತೆ. ಕೊನೆಯದಾಗಿ ಇಂದಿನ ಅವ್ಯಕ್ತ ಇಶಾರೆ: ಸದಾ ಅಚಲ, ಅಡೋಲ, ಏಕರಸ ಸ್ಥಿತಿಯ ಅನುಭವ ಮಾಡಿ. ಯಾರಿಗೆ ಡ್ರಾಮಾದ ಜ್ಞಾನದ ಶಕ್ತಿ ಪ್ರಾಕ್ಟಿಕಲ್ ಜೀವನದಲ್ಲಿ ಆಗಿದೆ ಅವರು ಎಂದೂ ಸಹ ಏರುಪೇರಿನಲ್ಲಿ ಬರಲು ಸಾಧ್ಯವಿಲ್ಲ. ಸದಾ ಏಕರಸ, ಅಚಲ, ಅಡೋಲ ಆಗುವ ಹಾಗೂ ಮಾಡುವ ವಿಶೇಷ ಶಕ್ತಿ ಇದು ಡ್ರಾಮಾದ ಪಾಯಿಂಟ್ ಆಗಿದೆ. ಇದನ್ನು ಶಕ್ತಿಯ ರೂಪದಲ್ಲಿ ಧಾರಣೆ ಮಾಡುವವರು ಎಂದೂ ಸಹ ಸೋಲಲು ಸಾಧ್ಯವಿಲ್ಲ. ಈ ಕಲ್ಯಾಣಕಾರಿ ಡ್ರಾಮಾದ ಪ್ರತಿಯೊಂದು ದೃಶ್ಯದಲ್ಲಿ ಯಾವುದೋ ಒಂದು ಕಲ್ಯಾಣ ಸಮಾವೇಶವಾಗಿದೆ. ಸಹನಶೀಲ ಆಗಿ ಸಾಕ್ಷಿಯಾಗಿ ನೋಡುವ ಅಭ್ಯಾಸ ಮಾಡಿ, ಆಗ ಅಚಲ ಅಡೋಲರಾಗಿರುವಿರಿ. ಈ ಡ್ರಾಮಾದ ಪಾಯಿಂಟ್ ನಮ್ಮ ದೈನಂದಿನ ಜೀವನದ ಆತಂಕಗಳನ್ನ ಹೇಗೆ ನಿವಾರಿಸುತ್ತೆ? ನೋಡಿ, ಜೀವನದಲ್ಲಿ ನಷ್ಟ, ಅಪಮಾನ ಬಂದಾಗ ನಾವು ಕುಸಿದು ಬೀಳ್ತೀವಿ. ನನಗೇಕೆ ಹೀಗಾಯಿತು ಅಂತ ಪ್ರಶ್ನೆ ಮಾಡ್ತೀವಿ. ಆದರೆ ಈ 5000 ವರ್ಷಗಳ ಸೃಷ್ಟಿ ನಾಟಕದ ಪ್ರತಿಯೊಂದು ದೃಶ್ಯವೂ ಅಂತಿಮವಾಗಿ ಕಲ್ಯಾಣಕಾರಿಯಾಗಿದೆ ಅನ್ನೋ ಅಚಲವಾದ ನಂಬಿಕೆ ಇದ್ರೆ ನಾವು ದೃಶ್ಯವನ್ನ ಕೇವಲ ಸಾಕ್ಷಿಯಾಗಿ ನೋಡ್ತೀವಿ. ಸಾಕ್ಷಿಯಾಗಿ. ಹೌದು. ನಟ ವೇದಿಕೆ ಮೇಲೆ ಕಷ್ಟಪಡ್ತಿರುವಾಗ ಪ್ರೇಕ್ಷಕ ಶಾಂತವಾಗಿರ್ತಾನಲ್ವಾ? ಹಾಗೆ ಜಗತ್ತಿನ ಏರುಪೇರುಗಳನ್ನು ನಾವು ಸಾಕ್ಷಿಯಾಗಿ ನೋಡಿದಾಗ ನಮ್ಮ ಸ್ಥಿತಿ ಅಚಲ, ಅಡೋಲ ಮತ್ತು ಏಕರಸವಾಗಿರುತ್ತೆ. ಎಂತಹ ಅದ್ಭುತವಾದ ಪ್ರಯಾಣ ಇದು! ಆ ಭ್ರಮೆಯ ಕತ್ತಲೆಯಿಂದ ಹೊರಬಂದು ನಮ್ಮ ನೈಜ ಅಸ್ತಿತ್ವದ ಕಿರೀಟ ಮತ್ತು ತಿಲಕವನ್ನ ಧರಿಸೋ ಈ ಪ್ರಕ್ರಿಯೆ ನಿಜಕ್ಕೂ ಪರಮ ಆನಂದ ಕೊಡುತ್ತೆ. ಖಂಡಿತ. ಈಗ ನಾವು ಚರ್ಚಿಸಿದ ಈ ಎಲ್ಲ ಅಮೂಲ್ಯವಾದ ಆಧ್ಯಾತ್ಮಿಕ ರತ್ನಗಳನ್ನ ನಮ್ಮೊಳಗೆ ಇಳಿಸ್ಕೊಳ್ಳೋಕೆ ಸಂಭಾಷಣೆಯ ವೇಗವನ್ನ ಸಂಪೂರ್ಣವಾಗಿ ತಗ್ಗಿಸೋಣ. ಒಂದು ಕ್ಷಣ ನಮ್ಮ ಸುತ್ತಲಿನ ಆ ಹೊರಜಗತ್ತಿನ ಗದ್ದಲದಿಂದ, ಬಿಡುವಿಲ್ಲದ ಆಲೋಚನೆಗಳಿಂದ ನಮ್ಮ ಗಮನವನ್ನ ಸಂಪೂರ್ಣವಾಗಿ ಹಿಂದಕ್ಕೆ ಪಡೆಯೋಣ. ನಿಮ್ಮ ಶ್ವಾಸದ ಕಡೆ ನಿಧಾನವಾಗಿ ಗಮನವಿರಲಿ. ಕಣ್ಣುಗಳು ತೆರೆದಿರ್ಲಿ, ಆದರೆ ದೃಷ್ಟಿ ಒಳಮುಖವಾಗಿರ್ಲಿ. ಸಂಪೂರ್ಣ ನಿರಾಳತೆ ಅನುಭವ ಮಾಡೋಣ. ನನ್ನ ಭೂಕುಟಿಯ ಮಧ್ಯದಲ್ಲಿ ನಾನೊಂದು ಹೊಳೆಯುವ ಅತ್ಯಂತ ಪ್ರಶಾಂತವಾದ ಜ್ಯೋತಿ. ನಾನೊಂದು ಚೈತನ್ಯಶೀಲ ಆತ್ಮ. ಈ ಭೌತಿಕ ಶರೀರ ನನ್ನ ಕೇವಲ ಒಂದು ವಸ್ತ್ರ. ನನ್ನ ಮಸ್ತಕದಲ್ಲಿ ಅವಿನಾಶಿ ಆತ್ಮನ ಸ್ಥಿತಿಯ ಆ ದಿವ್ಯ ತಿಲಕವನ್ನು ನಾನು ಹೆಮ್ಮೆಯಿಂದ ಧಾರಣೆ ಮಾಡಿದ್ದೇನೆ. ಆ ದಿವ್ಯ ತಿಲಕ. ಹೌದು. ಮತ್ತು ನನ್ನ ತಲೆಯ ಮೇಲೆ ಸರ್ವ ಆತ್ಮರ ಕಲ್ಯಾಣದ
ಶುಭಭಾವನೆಯ ಕಿರೀಟವಿದೆ. ನನ್ನ ಪರಮಪಿತ ಜ್ಞಾನಸಾಗರ ಶಿವಬಾಬಾ ಅವರಿಂದ ಶಾಂತಿಯ ಪವಿತ್ರತೆಯ ಮೃದುವಾದ ಕಿರಣಗಳು ನೇರವಾಗಿ ನನ್ನ ಮೇಲೆ ಮಳೆಯಂತೆ ಸುರಿಯುತ್ತಿವೆ. ಈ ಯೋಗಾಗ್ನಿಯಲ್ಲಿ ನನ್ನೊಳಗಿನ ಆ 5 ವಿಕಾರಗಳು ಸಂಪೂರ್ಣವಾಗಿ ಭಸ್ಮವಾಗುತ್ತಿವೆ. ಸಂಪೂರ್ಣವಾಗಿ. ನನ್ನ ಮನಸ್ಸು ಈಗ ಅತ್ಯಂತ ಸರಳವಾಗಿದೆ, ನಿಷ್ಕಲ್ಮಶವಾಗಿದೆ. ಈ ಸೃಷ್ಟಿ ನಾಟಕದ ಪ್ರತಿಯೊಂದು ದೃಶ್ಯವೂ ನನ್ನ ಕಲ್ಯಾಣಕ್ಕಾಗಿಯೇ ಇದೆ. ಯಾವ ಪರಿಸ್ಥಿತಿಯೂ ನನ್ನ ಶಾಂತಿಯನ್ನು ಕದಿಯಲಾರದು. ನಾನು ಸದಾ ಅಚಲ, ಅಡೋಲ, ಏಕರಸ ಸ್ಥಿತಿಯಲ್ಲಿದ್ದೇನೆ. ಈ ಶಾಂತಿಯ ಕಂಪನಗಳು ನನ್ನಿಂದ ಇಡೀ ಜಗತ್ತಿಗೆ ಪಸರಿಸುತ್ತಿವೆ. ಆ ದಿವ್ಯ ಮಾರ್ಗದರ್ಶನ ನಮ್ಮನ್ನ ಸದಾ ಮುನ್ನಡೆಸಲಿ ಎಂಬ ಸುಂದರವಾದ ಸ್ಮೃತಿಯೊಂದಿಗೆ ಇಂದಿನ ಈ ಮಂಥನವನ್ನು ಈ ಪರಮ ಶಾಂತಿಯ ಅನುಭವದಲ್ಲಿಯೇ ಲೀನಗೊಳಿಸೋಣ. ಇಂದಿನ ಈ ಜ್ಞಾನದ ಮಾತುಗಳು ನಿಮ್ಮ ದಿನವನ್ನು ಪವಿತ್ರವಾಗಿಸಲಿ ಎಂದು ಆಶಿಸುತ್ತೇವೆ. ಹಿರಿಯರು ಹೇಳಿದಂತೆ, ಕೇಳುವುದು ಸುಲಭ, ಮಂಥನ ಮಾಡುವುದು ಶ್ರೇಷ್ಠ. ಪ್ರತಿದಿನ ಹೀಗೆಯೇ ಬಾಬಾರವರ ಮಧುರ ಮಹಾವಾಕ್ಯಗಳನ್ನು ಆಲಿಸಲು ಮತ್ತು ಜೀವನದಲ್ಲಿ ಅಳವಡಿಸಿಕೊಳ್ಳಲು ಮರೆಯಬೇಡಿ. ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಮತ್ತು ನಿಮ್ಮ ಆತ್ಮೀಯರೊಂದಿಗೆ ಶೇರ್ ಮಾಡಿ. ಇಂತಹ ದಿನನಿತ್ಯದ ಮುರಳಿ ಮಂಥನಕ್ಕಾಗಿ ನಮ್ಮ ಶಿವವಾಣಿ ಚಾನೆಲ್ಗೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ಸದಾ ಖುಷಿಯಾಗಿರಿ, ಶಾಂತಿಯಿಂದರಿ. ಓಂ ಶಾಂತಿ.